ಎಕ್ಸ್‌ಪ್ರೆಸ್ ಆರ್ ಲಿಂಕ್ ಕ್ಯಾನಲ್ ಏನು ಇವತ್ತು ಮಾಗಡಿ ಮತ್ತು ರಾಮನಗರ ಜಿಲ್ಲೆಗೆ ನೀರು ತೊಗೊಂಡೋಗ್ಬೇಕು ಅಂತ ಯೋಜನೆ ಅನುಷ್ಠಾನ ಮಾಡ್ತಾ ಇದ್ದಾರೆ ಇವತ್ತಿನ ರಾಜ್ಯ ಸರ್ಕಾರ. ನಾವು 1 ವರ್ಷ ಹೋರಾಟವನ್ನು ಮಾಡಿದೋ, ಅಸೆಂಬ್ಲಿಯಲ್ಲೂ ಕೂಡ ಈ ವಿಷಯವನ್ನು ಪ್ರಸ್ತಾಪ ಮಾಡಿದೋ, ಪಾದಯಾತ್ರೆ ಮಾಡಿದೋ. ಪಾದಯಾತ್ರೆ ಆದಮೇಲೆ ಒಂದು ಕಮಿಟಿಯನ್ನು ಕೂಡ ಮಾಡಿದ್ರು ಪರಮೇಶ್ ಸಾಹೇಬರು, ಮತ್ತು ಬೆಂಗಳೂರಿನಲ್ಲಿ ಒಂದು ಮೀಟಿಂಗು ಆಯಿತು, ಒಂದು ಟೆಕ್ನಿಕಲ್ ಕಮಿಟಿ ಮುಖಾಂತರ. ಅಲ್ಲೊಂದು ರಿಪೋರ್ಟು ಕೂಡ ಬಂತು, ಈ ಲಿಂಕ್ ಕ್ಯಾನಲ್ ತೊಗೊಂಡೋಗೋದ್ರಿಂದ ಏನೇನು ಅನಾನುಕೂಲ ಆಗುತ್ತೆ ಅನ್ನೋದನ್ನು ಕೂಡ ನಮಗೆ ವರದಿಯನ್ನು ಕೊಡಿ ಅಂತ ನಾವು ಹೇಳಿದ್ದು. ಪರಮೇಶ್ ಸಾಹೇಬರು ಇದುವರೆಗೂ ಆ ವರದಿನ ಕೊಡಲೇ ಇಲ್ಲ. ಆ ಲಿಂಕ್ ಕ್ಯಾನಲ್ದು ಏನಿದೆ ಆ ವರದಿಯನ್ನು ಇದುವರೆಗೂ ಕೊಟ್ಟಿಲ್ಲ. ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಸೋಮವಾರ ನಾವು ಜ್ಯೋತಿ ಗಣೇಶು ಮತ್ತು MP ಅವರು, ನಮ್ಮ ಈಗಿನ MP ಅವರು ಮತ್ತು ರೈಲ್ವೆ ಸಚಿವರು, ಜಲಸಂಪನ್ಮೂಲ ಸಚಿವರು ಕೂಡ ಅವರು ಕೇಂದ್ರದಲ್ಲಿ, ನಾವು ವಿಜಯೇಂದ್ರ ಅವ್ರನ್ನ ಅಶೋಕ್ ಅವ್ರಿಗೆ ಫೋನ್ ಮುಖಾಂತರ ನಿನ್ನೆ ಮಾತಾಡಿದ್ದೇವೆ. ಈ ರೀತಿ ಒಂದು ನಮ್ಮಲ್ಲಿ ಲಿಂಕ್ ಕ್ಯಾನಲ್ದು ಏನಿದೆ ಸಮಸ್ಯೆ, ಇದನ್ನ ತಕ್ಷಣ ನಿಲ್ಲಿಸಬೇಕು ಅಂತೇಳಿ, ತಾವು ಕೂಡ ಹೋರಾಟದ ಮುಂಚೂಣಿಗೆ ಬರಬೇಕು ಅಂತೇಳಿ ಎಲ್ಲ ಪಾರ್ಟಿಯವ್ರನ್ನ ನಾನು ಈ ಸಂದರ್ಭದಲ್ಲಿ ಪರಮೇಶ್ ಸಾಹೇಬ್ರನ್ನೂ ವಿನಂತಿ ಮಾಡ್ತೇನೆ, ಮತ್ತು ನಮ್ಮ KN ರಾಜಣ್ಣ ಸಾಹೇಬ್ರನ್ನೂ ವಿನಂತಿ ಮಾಡ್ತೇನೆ, ತುಮಕೂರು ಜಿಲ್ಲೆಯ ಎಲ್ಲ ಶಾಸಕರನ್ನ ಇನ್ಕ್ಲೂಡಿಂಗ್ K ರಂಗನಾಥ್ ಅವರು, ನಮ್ಮ ಕುಣಿಗಲ್ ಶಾಸಕರನ್ನು ಕೂಡ ನಾನು ಒತ್ತಾಯ ಮಾಡ್ತೇನೆ. ನಾವೆಲ್ಲರೂ ಕೂತು ಮಾತಾಡಿ ಒಂದು ಸರ್ಕಾರಿ ಡೆಲಿಗೇಷನ್ ಹೋಗಿ ರಾಮನಗರ ಮಾಗಡಿಗೆ ನೀರು ಹೋಗೋದನ್ನು ನಿಲ್ಲಿಸಬೇಕು. ಅದೇನು ಅಲೋಕೇಶನ್ ಇದೆ 0.60 TMC ಇದೆ, ಅದನ್ನು ನಿಲ್ಲಿಸಬೇಕು. ಮತ್ತು ಲಿಂಕ್ ಕ್ಯಾನಲ್ದು ಏನೋ ಒಂದು ವರದಿ ಬಂದಿದೆ, ಆ ವರದಿಯನ್ನು ನಮ್ಮ ಮುಂದೆ ಇಲ್ಲಿರುವಂಥ ಎಲ್ಲ ಶಾಸಕರ ಮುಂದೆ ಇಡಬೇಕು. ಆಗುವುಗಳನ್ನು ಡಿಸ್ಕಷನ್ ಮಾಡಬೇಕು. ಎಲ್ಲಿ ನೀರಿನ ಕೊರತೆ ಇದೆ, ನೀರನ್ನು ಯಾವ ರೀತಿ ನಾವು ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಬೆಳಕನ್ನು ಚೆಲ್ಲುವಂಥ ಕೆಲಸವನ್ನು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮತ್ತು KN ರಾಜಣ್ಣವರು ಕೂಡ ಇದೊಂದು ಮೀಟಿಂಗ್ ಕರೆದು ಎಲ್ಲರಿಗೂ ಕನ್ವಿನ್ಸ್ ಮಾಡಬೇಕು. ಕನ್ವಿನ್ಸ್ ಮಾಡಿ ಈ ಯೋಜನೆಯನ್ನು ನಿಲ್ಲಿಸಬೇಕು ಅನ್ನೋದೇ ನಮ್ಮದು ಒತ್ತಾಯ. ಅದರಿಂದ ಸೋಮವಾರ ನಮಗೊಂದು ಮೀಟಿಂಗ್ ಆಗುತ್ತೆ. ಅಶೋಕ್ ಅವರು ಮತ್ತು ನಮ್ಮ ಚೆಲುವಾದಿ ನಾರಾಯಣ ಸ್ವಾಮಿಯವರು ಮತ್ತು ವಿಜಯೇಂದ್ರ ಅವರು ಈ ಒಂದು ಮೀಟಿಂಗ್ ಕರೆದು ತುಮಕೂರು ಜಿಲ್ಲೆಯಲ್ಲಿ ಯಾವ ರೀತಿ ಚಾಲೂ ಮಾಡಬೇಕಿದೆ ಅಂತೇಳಿ ನಾವು ನಿರ್ಣಯ ಮಾಡ್ತೇವೆ. ಅದರಿಂದ ನಾನು ಸರ್ಕಾರಕ್ಕೆ ಮತ್ತೊಮ್ಮೆ ಆಗ್ರಹ ಮಾಡ್ತೇನೆ, ತಕ್ಷಣ ಪೊಲೀಸ್ ಫೋರ್ಸ್ ತಂದು ಶಕ್ತಿ ಇದೆ ಅಂತೇಳಿ ನಮ್ಮನ್ನು ಫೋರ್ಸ್ ಮಾಡ್ತೀವಿ ಅಂದರೆ ಖಂಡಿತ ಇದು ಸರಿಯಲ್ಲ ಸರ್ಕಾರದ ಧೋರಣೆ. ಸರ್ಕಾರಕ್ಕೆ ನಾನು ಸಾಕಷ್ಟು ಎಚ್ಚರಿಕೆ ಕೊಟ್ಟಾಯಿತು, ಜಾಡ್ಸಾಯಿತು, ಬೈದಾಯಿತು. ಇನ್ನು ನಮ್ಮ ಕೊನೆಯ ಅಸ್ತ್ರ ಹೋರಾಟ, ಇನ್ನೇನು ನಮಗೆ ವಿಧಿ ಇಲ್ಲ. ಅದಕ್ಕೆ ನಾವು ಹೋರಾಟಕ್ಕೆ ಹೋಗೋಕ್ಕಿಂತ ಮುಂಚೆ ಎಲ್ಲ ಸರ್ವಪಕ್ಷದ ಸಭೆಯನ್ನು ಕರಿತೇವೆ, ಅಲ್ಲಿ ನಿರ್ಣಯ ಮಾಡ್ತೇವೆ. ಮುಂದಿನ ಹೋರಾಟ ಯಾವ ರೀತಿ ಇರಬೇಕು ಅನ್ನೋದನ್ನು ಸೋಮವಾರ ನಾವು ನಿರ್ಣಯ ಮಾಡ್ತೇವೆ. ಫಸ್ಟು ಬೆಂಗಳೂರಲ್ಲಿ ಬರೋಕ್ಕೆ ಕೇಳಿದ್ದಾರೆ ಅಶೋಕ್ ಅವರು ಮತ್ತು ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಸಾರು ಮತ್ತು ವಿಜೇಂದ್ರ ಸಾರು. ಅಲ್ಲಿ ಕೂತು ಮಾತಾಡಿ ಚಾಲೂ ಮಾಡ್ತೀವಿ ಯಾವ ರೀತಿ ಮಾಡಬೇಕು ಅಂತ.